SIR ಅಂದರೆ ನಿಮ್ಗೆ ಗೊತ್ತಿದೆ, ವೋಟರ್ಸ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ ಏನು ಹೊಸದಾಗಿ ಇತ್ತೀಚೆಗೆ ವೆಸ್ಟ್ ಬೆಂಗಾಲಲ್ಲಿ ಏನು ಮಾಡಿದ್ರು, ಅಥವಾ ತಮಿಳ್ನಾಡಲ್ಲಿ ಏನು ಮಾಡಿದ್ರು, ಅಸ್ಸಾಮಲ್ಲಿ ಏನು ಮಾಡಿದ್ರು, ಮತದಾರ ಸಂಖ್ಯೆಗಳನ್ನು ಮತದಾರರು ಇವರು ಇಲ್ಲ ಹಾಗೆ ಹೀಗೆ ಅಂತ ಏನೋ ಒಂದು ಕಾರಣ ನೆಪ ಒಡ್ಡಿ ಕೋಟ್ಯಾಂತರ ಜನರ ಏನು ಹಕ್ಕನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರದ ವತಿಯಿಂದ ಅಥವಾ ಕೇಂದ್ರದ ಆಡಳಿತ ವತಿಯಿಂದ ಆಗಿರ್ತಕ್ಕಂಥದ್ದು. ಅದರ ಫಲಿತಾಂಶಗಳು ಯಾವ ರೀತಿ ಬಂದವು ಅನ್ನೋದು ತಮಗೆಲ್ಲ ಗೊತ್ತಿದೆ. ಒಂದು ರೀತಿ ಕಸಿಯುವಂಥ ಕೆಲಸ, ಮತದಾರರ ಹಕ್ಕುಗಳನ್ನು ಕಸಿಯುವಂಥ ಕೆಲಸವನ್ನು BJP ಸರ್ಕಾರ ಮಾಡ್ತಾಯಿದೆ. ಅದಕ್ಕೆ ಬಹುಶಃ ತಮಿಳುನಾಡಲ್ಲಿ ಮತ್ತು ಅಸ್ಸಾಮಲ್ಲಿರ್ಬೋದು ಅಥವಾ ನಮ್ಮ ವೆಸ್ಟ್ ಬೆಂಗಾಲಲ್ಲಿರ್ಬೋದು ನಿರೀಕ್ಷಿತ ಮಟ್ಟಿಗೆ ವಿರೋಧ ಪಕ್ಷಗಳು ಆಯ್ಕೆ ಆಗಿಲ್ಲ, ಕೇರಳ ಒಂದು ಬಿಟ್ಟರೆ. ಸೊ ಹಾಗಾಗಿ ಎಲ್ಲ ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ದತ್ತೈಸಿಕೊಳ್ಳುವಂಥ ಕೆಲಸವನ್ನು BJP ಮಾಡ್ಕೊಂಡು ಬಂದಿದೆ. ಹಾಗೆ ಮತ್ತು ನಮ್ಮ ರಾಜ್ಯದಲ್ಲಿ ಕೂಡ ಈಗೇನು SIR ಮಾಡಬೇಕು ಅಂತ ಈಗಾಗಲೇ ನಿರ್ಣಯ ಮಾಡಿದ್ದಾರೆ. ಬಹುಶಃ ಇಷ್ಟರಲ್ಲೇ SIR ಕೂಡ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಅದರಲ್ಲಿ ಏನೇನೋ ಕೆಲವು ಈಗಾಗಲೇ ಮ್ಯಾಪಿಂಗ್ ಮಾಡಿದ್ದಾರೆ, ಒಂದು ರೌಂಡು ಮ್ಯಾಪಿಂಗ್ ಎಲ್ಲ ಮಾಡಿಟ್ಟಿದ್ದಾರೆ. ಅದರಲ್ಲಿ 2002ನೇ ಇಸ್ವಿಯಲ್ಲಿ ಮತದಾರರ ಪಟ್ಟಿಯಲ್ಲಿದ್ದಂಥ ಮತದಾರರು ಯಾರಿದ್ದಾರೆ ಅವ್ರನ್ನ ಉಳಿಸ್ಕೊಂಡು ಅಲ್ಲಿಂದ ಆಚೆಗೆ ಬಂದವರಿಗೆ ತೆಗಿಬೇಕು ಅಂತಕ್ಕಂಥದ್ದು ಸುತ್ತೋಲೆಯ ಸಾರಾಂಶ. ಉಳಿಸ್ಬೇಕಾದ್ರೆ ಮತ್ತೆ ಹೊಸದಾಗಿ ಅವ್ರು ಹೆಂಗೆ ಬಂದರು, ಎಲ್ಲಿಂದ ಬಂದರು, ಅವ್ರ ಅಡ್ರೆಸ್ ಕೊಡಬೇಕು, ಮತ್ತು ಅವ್ರ ತಂದೆ ತಾಯಿಯಿಂದ ಹೇಳಿಕೆ ಕೊಡಬೇಕು, ಏನೇನೋ ಎಲ್ಲ ಒಂದು ಕಂಡೀಷನ್ಸ್ ಹಾಕಿ ತೆಗಿಯೋದಕ್ಕೆ ಏನು ಮಾಡಬೇಕು ಅದು ಮಾಡ್ತಾಯಿದ್ದಾರೆ. ಈಗ ನಿಮ್ಮ ಮನೆಗೆ ಸೊಸೆ ಬಂದಿರ್ಬೋದು, ಅಳಿಯ ಬಂದಿರ್ಬೋದು, ಅವ್ರದ್ದೆಲ್ಲ ಸೇರಿರುತ್ತೆ. ಅಂಥವೆಲ್ಲ ಪುನಃ ಅವರು ಸಾಬೀತು ಮಾಡಬೇಕು. ಯಾವುದು ನಮ್ಮದು ಇರೋ ಜಿನಿಯಲ್ಲಿದೆ ವೋಟರ್ ಲಿಸ್ಟಲ್ಲಿ ಅಂತ ಸಾಬೀತು ಮಾಡಿದ್ರೆ ಮಾತ್ರ ಉಳಿತದೆ, ಇಲ್ಲಾಂದರೆ ತೆಗಿತಾರೆ. ಮೊದಲೆಲ್ಲ ಆಧಾರ್ ಕಾರ್ಡ್ ಮೇಲೆ ವೋಟರ್ ಲಿಸ್ಟನ್ನು ಚೆಕ್ ಮಾಡ್ತಾಯಿದ್ರು. ಆಧಾರ್ ಕಾರ್ಡ್ ಯಾರಿಗಿದ್ರೆ ಅವರಿಗೆಲ್ಲ ಮಾಡ್ತಾಯಿದ್ರು. ಈಗ ಆಧಾರ್ ಕಾರ್ಡು ಒಂದು ಮಾನದಂಡ, ಸುಮಾರು 15-20 ಮಾನದಂಡಗಳಲ್ಲಿ ಅದೊಂದು ಮಾನದಂಡ ಮಾಡಿಕೊಂಡಿದೆ. ಬೇರೆ ಬೇರೆ ಸರ್ಟಿಫಿಕೇಟ್ಸ್ ಕೊಡಬೇಕು, ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು. ಇದೆಲ್ಲ ಒಟ್ಟಾರೆ ಒಂದು ರೀತಿ ಗೊಂದಲಮಯ ಮಾಡಿ ವೋಟರ್ಸ್ ಲಿಸ್ಟನ್ನು ಬಡವರದು, ವಿಶೇಷವಾಗಿ ವೋಟರ್ ಲಿಸ್ಟಲ್ಲಿ ಯಾರು ಸಾಮಾನ್ಯವಾಗಿ ವೋಟ್ ಕಳ್ಕೊಳ್ತಾರೆ ಅಂದರೆ ಬಡವರು. ಏನು ಮಾಡ್ತಾರೆ, ವಲಸೆ ಹೋಗ್ತಾರೆ, ಈ ಕೆಲಸಕ್ಕಾಗಿ ವಲಸೆ ಹೋಗ್ತಾರೆ. ಈಗ ಉತ್ತರ ಕರ್ನಾಟಕದಲ್ಲಿ ಬಹುಶಃ ಈಗ ಬರಗಾಲ ಶುರುವಾಗಿದೆ. ಭಾಳ ಜನ ಗುಲ್ಬರ್ಗ, ಬೀದರು, ಆ ಕಡೆ ಹೈದರಾಬಾದ್ ಕಡೆ ಹೋಗ್ತಾರೆ, ಪೂನಾ ಕಡೆ ಹೋಗ್ತಾರೆ. ಈಗ ಸಮೀಕ್ಷೆ ಮಾಡಿದರೆ ಮನೆಗಳಲ್ಲಿ ಅವ್ರು ಇರೋಲ್ಲ, ಮನೆಗಳಲ್ಲಿ ಇರೋದ್ಮೇಲೆ ಮುಗೀತು, ಅವರು ವೋಟರ್ ಲಿಸ್ಟಿಂದ ತೆಗೆಯೋದು. ಇದೆಲ್ಲ ಹುನ್ನಾರ. ಇದು ಒಟ್ಟಾರೆ ಬಡವರು ಕಾಂಗ್ರೆಸ್ ಪರ ಇದ್ದಾರೆ, ಕಾಂಗ್ರೆಸ್ಗೆ ಇವರು ಮತ ಹಾಕ್ತಾರೆ ಅಂತಕ್ಕಂಥ ಅವ್ರದ್ದೊಂದು ಏನು ಧೋರಣೆ. ಹಾಗಾಗಿ ಎಲ್ಲ ಬಡವರು ವೋಟನ್ನು ಕಿತ್ತಾಗ ಈಗ ನಮ್ಮಲ್ಲೇ ಎಷ್ಟೋ ಜನ ವೆಸ್ಟ್ ಬೆಂಗಾಲಿಂದ ಕೆಲಸ ಮಾಡೋಕ್ಕೆ ಬಂದಿದ್ರು. ಇಲ್ಲೇ ವೆಸ್ಟ್ ಬೆಂಗಾಲ್ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಅಸ್ಸಾಂ ಇರ್ಬೋದು. ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೆಚ್ಚು ಕಡಿಮೆ 50%, 60% ಎಲ್ಲ ಔಟ್ಸೈಡರ್ಸೇ. ಪಾಪ ಅವರೇನೋ ಕೂಲಿ ಜೀವನಕ್ಕೆ ಬಂದಿರ್ತಾರೆ, ಅಲ್ಲಿ ಹೋಗಿ ಸಮೀಕ್ಷೆ ಮಾಡಿದಾಗ ಸಿಗಲ್ಲ, ಅವು ಓಟೆಲ್ಲ ಹೋಗಿ. ಈ ಥರ ವ್ಯವಸ್ಥಿತವಾಗಿ ಅಧಿಕಾರಕ್ಕೆ ಬರೋದಕ್ಕೆ ನೇರವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಬುಡಮೇಲೆ ಮಾಡ್ಕೊಳ್ತಕ್ಕಂಥದ್ದು, ಚುನಾವಣಾ ಆಯೋಗವನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು, ಮತ್ತು ವೋಟ್ ಚೋರಿ ಅಂತೇಳಿ ಹಿಂದೆ ರಾಹುಲ್ ಗಾಂಧಿಯವರು ಏನು ದೊಡ್ಡ ಒಂದು ಬಿಹಾರಲ್ಲಾಗಿದ್ದೆಲ್ಲ ಮಾಡಿದ್ರು, ಗೊತ್ತಾಯಿತು. ಆದರೂ ಕೂಡ ಜನ ಇದನ್ನು ಗಮನ ಮಾಡದೇ ಮತ್ತೆ BJP ಅಧಿಕಾರ ಬರುವಂಥ ವ್ಯವಸ್ಥೆ ಆಯಿತು. ಏನೇ ಆಗಲಿ ಅವ್ರಿಗೂ ಏನೋ ಒಂದು ಅಧಿಕಾರ ಇದೆ. ಈಗ ತಮಿಳ್ನಾಡಲ್ಲಿ ಈಗ TVK ಅಂತ ಒಂದು ಪಾರ್ಟಿ, ಹೊಸ ಪಾರ್ಟಿ ಬಂದಿದೆ. ಪಾಪ ಅವರಿಗೆ 108 ಸೀಟ್ ಬಂದಿದೆ, 12 ಸೀಟ್ ಏನೋ ಸಾಲದು. ಸೊ ಅದಕ್ಕೆ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೆ ಮೆಜಾರಿಟಿ ಬರುತ್ತೆ ಅವರಿಗೆ ಯಾವುದೇ ಪಕ್ಷ ಇರ್ಬೋದು, ಅವರಿಗೆ ಮೊದಲು ಗವರ್ನರ್ ಆಹ್ವಾನ ಮಾಡಬೇಕು. ಈಗ ಮೊನ್ನೆಯಿಂದ ನೋಡ್ತಾ ಇದ್ದೀರಿ ನೀವು, ಗವರ್ನರ್ ಏನು ಹೇಳ್ತಾರೆ, ನಿಮ್ಗೆ ಅಗತ್ಯವಿರೋ ಬಹುಮತ ತೋರಿಸಿ ಅಂತ. ಅಗತ್ಯ ಇರೋ ಬಹುಮತ ಕಾನೂನು ಪ್ರಕಾರ
ಅಸೆಂಬ್ಲಿ ಕರೆದು ಅಸೆಂಬ್ಲಿಯಲ್ಲಿ ಬಹುಮತ ತೋರಿಸ್ಬೇಕು ಬಿಟ್ಟರೆ ಯಾವುದೋ ಲಾರ್ಜೆಸ್ಟ್ ಪಾರ್ಟಿ ಇರುತ್ತೆ ಅದನ್ನು ಕರಿಬೇಕು. ಸುಪ್ರೀಂ ಕೋರ್ಟಲ್ಲಿ ಕೂಡ ಅದರ ಬೇಕಾದ ಡಿಸಿಷನ್ಸ್ ಆಗಿದೆ. ನಮ್ಮ ರಾಜ್ಯದಲ್ಲೇ ಬೊಮ್ಮಾಯಿ ಅವರು ಒಂದ್ಸಲ ಗವರ್ನರ್ ಮನೆಗೆ ಹೋಗಿ ಬೊಮ್ಮಾಯಿ ಮೇಲೆ ವಿಶ್ವಾಸ ಇಲ್ಲ ಅಂತೇಳಿ ತೆಗೆದುಬಿಟ್ರು ಹಿಂದೆ. ಅವ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟಲ್ಲಿ ಡಿಸಿಷನ್ ಆಯಿತು, ಯಾವುದೇ ಬಹುಮತವನ್ನು ಯಾವುದೇ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಅಥವಾ ಪಾರ್ಲಿಮೆಂಟ್ ಇರ್ಬೋದು, ವಿಧಾನಸಭೆ ಇರ್ಬೋದು, ಅದು ಅಲ್ಲೇ ವಿಧಾನಸಭೆಯಲ್ಲಿ ಪಾರ್ಲಿಮೆಂಟಲ್ಲಿ ಸಾಬೀತಾಗಬೇಕು. ಈಗ ಕರಿಬೇಕಾಯ್ತು ನೋಡಿ. ಈಗ ಸರ್ಕಸ್ ನಡೆಸ್ತಾ ಇದ್ದಾರೆ. ಇದು ಒಂದು ರೀತಿ ಹಿಂದುಗಡೆ ಬಾಗಿಲಿಂದ ಡೆಮಾಕ್ರಸಿಯನ್ನು ಕೊಲ್ಲುವಂಥ ಅಥವಾ ಜನರ ಒಂದು ಮ್ಯಾಂಡೇಟ್ಗೆ ಅಗೌರವ ತರ್ತಕ್ಕಂಥ ನಡವಳಿಕೆಗಳು ಇವತ್ತು ಆಗ್ತಾಯಿದೆ. ಇದು ಸರಿಯಲ್ಲ. ಇದು ಎಲ್ಲೋ ಇದು BJPಯವರು ಏನೋ ಮಾಡಿ ವಿರೋಧ ಪಕ್ಷಗಳನ್ನು ಬಗ್ಗು ಬಡಿಯುವಂಥ ಒಂದು ಇದು ಮಾಡಿ. ಮತ್ತು ಅಲ್ಲೂ ಕೂಡ ತಮಿಳ್ನಾಡಲ್ಲಿ DMK ಅವರು AIDMK ಅವರು ಯಾರಿಗೆ ಮೆಜಾರಿಟಿ ಇದೆ ಅವರಿಗೆ ಕೊಡಿ ಅಂತಲೂ ಹೇಳ್ತಾ ಇದ್ದಾರೆ. ಆದರೂ ಕೂಡ ಕಾಂಗ್ರೆಸ್ ಅವರಾಯಿತು. ಈ ಥರ ವ್ಯವಸ್ಥೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಗ್ಗೊಲೆ ಮಾಡ್ತಕ್ಕಂಥ ಬೆಳವಣಿಗೆಗಳು ದೇಶದಲ್ಲಿ, ರಾಜ್ಯದಲ್ಲಿ. ಮತ್ತು SIRಗೆ ಅದಕ್ಕೆ ನಾವೆಲ್ಲ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಕಾರ್ಯಕರ್ತರು BLAಗಳು ಸಭೆನೂ ನಾವು ಕರಿತೀವಿ. ಕರೆದು ಪ್ರತಿ ಬೂತಲ್ಲಿ ಕೂಡ ಯಾರು ಮತದಾರರು ಇದ್ದಾರೆ ಈಗ ಅಥವಾ ಅವ್ರು ಏನು ದಾಖಲೆ ಕೇಳ್ತಾರೆ ಅದನ್ನು ಕೊಡುವ ಕೆಲಸ ಮಾಡೋದಕ್ಕೆ ನಾವು ಸದ್ಯದಲ್ಲೇ BLAಗಳ ಸಭೆಯನ್ನು ಕೂಡ ಕರಿತೀವಿ. ಕರೆದು ಅದನ್ನು ಸಮರ್ಪಕವಾಗಿ ನ್ಯಾಯಯುತವಾಗಿ ಇಲ್ಲದೇ ಇರೋದು ತೆಗೀಲಿ, ಇರೋವನ್ನು ತೆಗೆದಂಗೆ ನಾವೆಲ್ಲ ಕೂಡ ಕಾರ್ಯಕರ್ತರು, ಲೀಡರ್ಸು ಎಲ್ಲರೂ ಕೂಡ ಎಚ್ಚರಿಕೆ ವಹಿಸಿ ಮತದಾರರಿಗೆ ಅನ್ಯಾಯ ಆಗದಂಥ ರೀತಿಯಲ್ಲಿ ಅನಾವಶ್ಯಕವಾಗಿ ಮತದಾರ ಪಟ್ಟಿಯಿಂದ ತೆಗೆಯುವಂಥದ್ದಕ್ಕೆ ತೀವ್ರವಾಗಿ ನಾವು ಗಮನ ಹರಿಸಬೇಕು ಮತ್ತು ಅದಕ್ಕೆ ಪ್ರತಿಭಟಿಸಬೇಕು. ಆ ಥರ ಏನಾದರೂ ಬ್ರಿಟಿಷರು ಮಾಡಿದರೆ ಪ್ರತಿಯೊಬ್ಬರು ಅವರ ಬೂತ್ಗಳಲ್ಲಿ ಆ ಮತದಾರಗಳನ್ನು ಪಟ್ಟಿಯಿಂದ ಅನಾವಶ್ಯಕ ತೆಗೆಯುವಂಥದ್ದು ತಡಿಬೇಕು ಅಂತಕ್ಕಂಥದ್ದು ಒಂದು ಕಿವಿ ಮಾತು ಈಗ ನಮ್ಮ ಮುಖಂಡರಿಗೆ ಕೂಡ ಹೇಳ್ತಾ ಸದ್ಯದಲ್ಲೇ ನಾವು BLA ಸಭೆಯನ್ನು ಕರೀತೀವಿ.